ಅನ್ನಿಸ್ತು. ಸೊ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು KPM ಕನ್ನಡ ಯೂಟ್ಯೂಬ್ ಚಾನಲ್. ವಿಷಯ ಏನಪ್ಪ ಅಂದರೆ, ಬೆಂಗಳೂರಿನಲ್ಲಿ ಇವತ್ತು ನಮ್ಮ ಒಂದು ಪ್ರೊಫೆಷನಲ್ ಮೇಕಪ್ ಅಂಡ್ ಹೇರ್ ಸ್ಟೈಲ್ ಕೋರ್ಸ್ ಸ್ಟಾರ್ಟ್ ಆಗ್ತದೆ. ಈ ಒಂದು ಕೋರ್ಸ್ ಹೇಳೋದಾಯ್ತು ಅಂದರೆ 15 ಡೇಸ್ ಡ್ಯೂರೇಷನ್ಸ್ ಇರುತ್ತೆ. ಈ ಒಂದು ಕೋರ್ಸಿಗೆ ಎಲ್ಲೆಲ್ಲಿಂದ ಸ್ಟೂಡೆಂಟ್ ಬಂದಿದ್ದಾರೆ, ಸೊ ಯಾವ ಒಂದು ಇಂಟೆನ್ಷನ್ ಇಟ್ಕೊಂಡು ಬಂದಿದ್ದಾರೆ, ಎಲ್ಲದೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಕ್ಲಾಸಸ್ ಸ್ಟಾರ್ಟ್ ಮಾಡೋಕ್ಕಿಂತ ಬಿಫೋರ್ನಲ್ಲಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ಇರುತ್ತೆ. ರಿಜಿಸ್ಟ್ರೇಷನ್ ಪ್ರೊಸೆಸ್ ಎಲ್ಲ ಮುಗಿದ ಮೇಲೆ ನನ್ನ ಒಂದು ಎಂಟ್ರಿ ಇರುತ್ತೆ. ನನ್ನ ಒಂದು ಎಂಟ್ರಿನಲ್ಲಿ ಏನೆಲ್ಲ ನೋಡೋಕೆ ಸಿಗುತ್ತೆ ಅಂತಂದರೆ, ಕ್ಲಾಸಸ್ ಅಲ್ಲಿ ಹೆಂಗೆಲ್ಲ ಇರಬೇಕು ಅಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕಂಪ್ಲೀಟ್ ಆಗಿ ಅಪ್ಡೇಟ್ ಮಾಡ್ತೀವಿ. ಅದಾದ್ಮೇಲೆ ರಾಜ್ಕೃಷ್ಣ ಸರ್ ಅವರ ಎಂಟ್ರಿ ಆಗುತ್ತೆ. ಅದಾದ್ಮೇಲೆ ಇನಾಗ್ರೇಷನ್ ಕೂಡ ಸ್ಟಾರ್ಟ್ ಮಾಡುತ್ತೆ. ಇನ್ನು ಪೂಜೆ ಎಲ್ಲ ಮುಗಿಸಿ ಎಲ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ ಅದಾದಮೇಲೆ ಸ್ಟಾರ್ಟ್ ಆಗಿದ್ದು ಲೈಟ್ ಲ್ಯಾಂಪಿಂಗ್ ಕೂಡ ತುಂಬ ಚೆನ್ನಾಗಾಯಿತು. ಇದೆಲ್ಲ ಮುಗಿದ್ಮೇಲೆ ಸ್ಟೂಡೆಂಟ್ ಇಂಟ್ರಡಕ್ಷನ್ ಕೂಡ ಸ್ಟಾರ್ಟ್ ಆಯಿತು. ಸ್ಟೂಡೆಂಟ್ ಎಲ್ಲಿಂದ ಬಂದಿದ್ದಾರೆ ಅಂತ ಒಬ್ಬೊಬ್ಬರಾಗಿ ಅವರ ಒಂದು ಇಂಟ್ರಡಕ್ಷನ್ಸ್ ಕೂಡ ಮಾಡ್ಕೊಂಡ್ರು. ಬಟ್ ಇಂಡೆಪ್ತಾಗಿ ಎಲ್ಲರೂ ಹೇಳ್ಕೊಡೋಕ್ಕಾಗಲ್ಲ. ಸೊ ನೀವು ಹೇಳ್ಕೊಡೋದನ್ನ ಅಷ್ಟು ನಾವು ಕಲ್ತ್ಕೊಂಡ್ಬಿಟ್ರೆ ಎಲ್ಲೋ ಇರ್ತೀವಿ ಅಂತ ನನಗೆ ಅನ್ನಿಸ್ತು. ಸೊ ನಿಮ್ಗೆ ಇಲ್ಲ, ಬಟ್ ಈ ಸಲ ಏನಾದರೂ ನಮಸ್ತೆ, ನನ್ನ ಹೆಸರು ಪೂಜಾ ಅಂತ. ನಾನು ಕುಕ್ಕೆ ಸುಬ್ರಹ್ಮಣ್ಯದಿಂದ ಬಂದಿದ್ದೀನಿ, ದಕ್ಷಿಣ ಕನ್ನಡ. ನನ್ನ ಅಮ್ಮನ ಮನೆ ಬ್ಯಾಂಗ್ಳೂರು. 100% ನಾನು ಆಲ್ರೆಡಿ ಲೊಕೇಶನ್ ವಸ್ತುದಿಂದ ಬಂದಿದ್ದೀನಿ. ಹಾಂ ಸರ್, 4 ಇಯರಿಂದ ವರ್ಕ್ ಮಾಡ್ತೀನಿ. ಈಗ BTS ಎಜುಕೇಶನ್ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಫೇಸ್ ಮೇಲೆ ಚೆನ್ನಾಗಿ ಮೂಡೋದು, ಸ್ಕಿನ್ ಮೇಲೆ ಕೆಲವು ಸ್ಕಿನ್ ಮೇಲೆ ಚೆನ್ನಾಗಿ ಮೂಡ್ತಿರ್ಲಿಲ್ಲ. ಚೆನ್ನಾಗಿ ಅದರ ನಾನೊಂದು ಅಷ್ಟೊಂದು ಇನ್ಸ್ಟಾಗ್ರಾಮ್ ಅದು ಏನು ನೋಡ್ತಿರ್ಲಿಲ್ಲ. ನಾವು ಚೂಸ್ ಮಾಡಿರೋ ಅಕಾಡೆಮಿಗೆ ಮುಂದೆ ಚೆನ್ನಾಗಿರಲಿಲ್ಲ. ನಾನು ಮಾಡ್ತಿರೋ ಮೇಕಪ್ ನನಗೆ ಸ್ಯಾಟಿಸ್ಫೈ ಆಗ್ತಿರಲಿಲ್ಲ. ಆ್ಯಕ್ಚುಲಿ ಪಲ್ಲವಿಯರು ಓದ್ ಬ್ಯಾಚಲ್ಲಿ ಜಾಯ್ನ್ ಆಗಿದ್ರು. ನಾವು ಕಲ್ತಿರೋದ್ರಿಂದ ಮೇಕಪ್ ಎಲ್ಲ ನೋಡಿ ನಾವು ಇಲ್ಲಿ ಕಲಿಯೋದ್ರಿಂದ ನೀತಿ ಸರ್. ಫಸ್ಟ್ಗೆಲ್ಲ ಬೇರೆ ಪಾರ್ಲರಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸರ್, ಅಸಿಸ್ಟೆಂಟ್ ಆಗಿ. ನಾನು ಸಿರ್ಸಿಯಿಂದ ಬಂದಿದ್ದೀನಿ ಸರ್. ಮೊನ್ನೆ ನಾನು ದೇವರಿಗೆ ಕೇಳ್ಕೊಳ್ತೀನಿ. ಹೆಸರು ಲಕ್ಷ್ಮಿ ಅಂತ, ದೊಡ್ಡಬಳ್ಳಾಪುರ. ಅಲ್ಲಿಂದ ಒಂದು ಹಳ್ಳಿಯಿಂದ ಬಂದಿರೋದು, 1.5 ವರ್ಷದಿಂದ ಬಂದಿರೋದು. ನಾನು ತುಂಬ ದಿನದಿಂದ ಇಂಟ್ರೆಸ್ಟ್ ಇತ್ತು, ಬ್ಯೂಟಿಷಿಯನ್ ಆಗಬೇಕು, ಕಲಿಯೋಕೆ. ಆ್ಯಂಡ್ ನನಗೆ ನಾನು ವೈಟ್ ಫೀಲ್ಡಿಂದ ಬಂದಿರೋದು. ಆಲ್ಮೋಸ್ಟ್ 2000 ನಾನು ಇನ್ನೂ ಫೋನ್ ಕೂಡ ಟಚ್ ಮಾಡೋದಿಲ್ಲ. ಆಗ ಈ ರೀತಿ ಎಲ್ಲ ಸ್ಟೂಡೆಂಟ್ ಇಂಟ್ರಡಕ್ಷನ್ಸ್ ನ ಮಾಡ್ತಾ ಅವರ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್, ಗುಡ್ ಎಕ್ಸ್ಪೀರಿಯನ್ಸ್ ನಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಂಡ್ರು. ಅದಾದ್ಮೇಲೆ ಇಲ್ಲಿಂದ ಏನ್ ತಗೊಂಡು ಹೋಗ್ತೀರಾ ಅನ್ನೋದ್ರ ಬಗ್ಗೆ ನಾವು ಕೂಡ ಇನ್ಫಾರ್ಮೇಶನ್. ಅದಾದ್ಮೇಲೆ ತುಂಬಾ ದೂರದಿಂದ ಟ್ರಾವೆಲ್ ಮಾಡ್ಕೊಂಡ್ ಬಂದಿರ್ತಾರೆ. ಆ ಒಂದು ಟ್ರಾವೆಲಿಂಗ್ ಸ್ಟ್ರೆಸ್ ಆಗಿರಬಹುದು, ಅಥವಾ ಒಂದು ಅವರ ಒಂದು ಫೈನಾನ್ಷಿಯಲಿ ಆಗಿರ್ಬೋದು, ಅಥವಾ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಸ್ಟ್ರೆಸ್ ಆಗಿರ್ಬೋದು, ಅದೆಲ್ಲ ರಿಲೀಸ್ ಆಗ್ಲಿಕ್ಕೋಸ್ಕರ ಒಂದು ಮೆಡಿಟೇಷನ್ ಕೂಡ ನಾವು ಪ್ಲಾನ್ ಮಾಡಿ. ಒಂದು ಭಾರ ಇಟ್ಟಂಗೆ ಫೀಲ್ ಆಗ್ತಾ ಇದೆ. ಇವಾಗ ಫೀಲ್ ಮಾಡಿ, ನಾನು ಏನು ಕಮೆಂಟ್ ಕೊಡ್ತೀನೋ ಅದನ್ನು ಫೀಲ್ ಮಾಡಿ. ನಿಮ್ಮ ಲೆಫ್ಟ್ ಹ್ಯಾಂಡ್ ಮೇಲೆ ಒಂದು ಭಾರವಾದ ಬುಕ್ಕು, ಸುಮಾರು 1 kg ಬುಕ್ನ ನಿಮ್ಮ ಲೆಫ್ಟ್ ಹ್ಯಾಂಡ್ ಮೇಲೆ ಇಟ್ಟಿದ್ದಾರೆ. ಸೊ ಫೀಲ್ ಮಾಡಿ, ನೀವು ಬೇಡ ಅಂದ್ರೆ ಬರೋದಕ್ಕೆ ಈಸಿ ಆಗುತ್ತೆ. ಸೊ ಇದೆಲ್ಲ ಪ್ರಾಣಾಯಾಮದಲ್ಲಿ ಬರುವಂಥದ್ದು. ಸೊ ನಿಮ್ಗೊಂದ್ಸಲ ಟ್ರಾನ್ಸ್ಗೆ ಹೋಗ್ಬೇಕಂತ ಹೇಳಿದ್ರೆ ನಿಮ್ಮ ಮೈಂಡು, ಎಸ್ಪೆಷಲಿ ಕಾನ್ಷಿಯಸ್ ಮೈಂಡು ಮತ್ತು ಸಬ್ಕಾನ್ಷಿಯಸ್ ಮೈಂಡು ಎರಡೂ ಓಪನ್ ಆಗಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಹೇಳ್ಕೊಡ್ತಾರಂಥದ್ದು. ಸೊ ಇದು ಯಾವಾಗ ನಿಮಗೆ ಈಸಿ ಆಗುತ್ತೆ ಅಂದರೆ, ಫಸ್ಟ್ ರೀತಿ ಸಾಕಷ್ಟು ಹೊಸ ವಿಚಾರಗಳನ್ನ ಅವ್ರ ಮೈಂಡಿಗೆ ಫೀಡ್ ಮಾಡ್ತಾ, ಜೊತೆಗೆ ಹಿಸ್ಟ್ರಿ ಆಫ್ ಮೇಕಪ್ ಅಂದ್ರೆ ಏನು, ಯಾವ ರೀತಿ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ವಿ. ನನಗೆ ಒಬ್ಬ ರಾಜನೋ ಒಂದು ರಾಣಿನೋ ಸತ್ತೋದ್ರೆ ಅವ್ರನ್ನ ಮಮ್ಮಿಫೈ ಮಾಡೋವಾಗ ಅವ್ರು ಏನೆಲ್ಲ ಯೂಸ್ ಮಾಡ್ತಾಯಿದ್ರು ಪ್ರಾಡಕ್ಟ್ಸು, ಅದು ಚಿನ್ನದ್ದಾಗಿರ್ಬೋದು, ವಜ್ರಪಾತ್ರ ನಿಮ್ಗೆ ಗೊತ್ತಿರುತ್ತೆ. ಸೊ ಕ್ಲಿಯೋಪಾತ್ರ ಅನ್ನೋದು ಬಂದು ಬರೀ ಒಬ್ಬಳು ರಾಣಿ ಹೆಸರಲ್ಲ. ಕ್ಲಿಯೋಪಾತ್ರ ಅಂತ ಅಂದರೆ ಏನಂತ ಹೇಳಿದ್ರೆ, ಯಾರೆಲ್ಲ ಆ ಒಂದು ಈಜಿಪ್ಟ್ಗೆ ರಾಣಿಯರಾಗ್ತಾರೋ ಅವ್ರಿಗೆಲ್ಲರಿಗೂ ಅದೇ ಹೆಸರೇ, ಕ್ಲಿಯೋಪಾತ್ರ 1, ಕ್ಲಿಯೋಪಾತ್ರ 2, ಕ್ಲಿಯೋಪಾತ್ರ 3 ಅಂತ ಹೇಳಿ. ಇದಲ್ಲದೆ ಮೇಕಪ್ ಆರ್ಟಿಸ್ಟ್ ಆದಮೇಲೆ ಎಲ್ಲೆಲ್ಲ ಆಪರ್ಚುನಿಟಿ ಸಿಗುತ್ತೆ, ಎಷ್ಟೆಲ್ಲ ಅರ್ನಿಂಗ್ಸ್ ಮಾಡ್ಬೋದು, ನಾಟ್ ಓನ್ಲಿ ಬ್ರೈಡಲ್ ಅಲ್ದಲೇ ಎಷ್ಟೆಲ್ಲ ಆಪರ್ಚುನಿಟೀಸ್ಗೂ ಮೇಕಪ್ ಆರ್ಟಿಸ್ಟಿಗೆ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅವ್ರಿಗೆ ಪ್ರೊವೈಡ್ ಮಾಡ್ತಾ, ಜೊತೆಗೆ ಸಮ್ ಬೇಸಿಕ್ ಪ್ರಾಡಕ್ಟ್ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತಾ ಇವತ್ತಿನ ದಿನನ ಎಂಡ್ ಮಾಡಿದ್ವಿ. ಸೊ ಇನ್ನು ನಾಳೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾಳೆ ಬ್ಲಾಗ್ನಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಅಲ್ಲಿವರೆಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.